ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇವೆ. ಅಲ್ಲಿನ ಅಲ್ಪಸಂಖ್ಯಾತರು ಬದುಕೋದು ಕೂಡ ದುಸ್ತರ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅಲ್ಲಿನ ಬಹುಸಂಖ್ಯಾತ ಕೋಮು ಕ್ರಿಮಿಗಳ ಬೆದರಿಕೆಯ ಕಾರಣದಿಂದ ಸಾಕಷ್ಟು ಅಲ್ಪಸಂಖ್ಯಾತರು ಭಾರತದ ಕಡೆಗೆ ಓಡಿ ಬರೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಆ ಬಗ್ಗೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಕಾರ್ಯಕರ್ತರು, UNHRC ಇವರು ಯಾರಿಗೂ ಯಾವ ಕಾಳಜಿನೂ ಇಲ್ಲ. ಇನ್ನು ಮೊನ್ನೆ ಕಾಶ್ಮೀರದಲ್ಲಿ ಅಕ್ರಮ ರೋಹಿಂಗ್ಯಾ ವಲಸಿಗರಿಗೆ ಕರೆಂಟು ನೀರು ಕಟ್ ಮಾಡಿ ಅಂತ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಹೇಳುತ್ತಿದ್ದ ಹಾಗೆ ವಿಶ್ವಸಂಸ್ಥೆಯ ಪ್ರತಿನಿಧಿಗಳು ಕಾಶ್ಮೀರಕ್ಕೆ ಓಡಿ ಬಂದಿದ್ದಾರೆ. ರೋಹಿಂಗ್ಯಾ ಅಕ್ರಮ ವಲಸಿಗರ ಜೊತೆ ಮಾತುಕತೆಗಳನ್ನು ಶುರು ಮಾಡಿದ್ದಾರೆ. ಅವರಿಗೆ ರಕ್ಷಣೆಯ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮೇಲೆ ಭಾರತದಲ್ಲಿ ರೋಹಿಂಗ್ಯಾ ಮುಸ್ಲಿಮರ ಹಕ್ಕುಗಳನ್ನು ದಮನ ಮಾಡಲಾಗ್ತಾ ಇದೆ ಅಂತ ಇಷ್ಟರಲ್ಲೇ ಅಂತಾರಾಷ್ಟ್ರೀಯ ವೇದಿಕೆಗಳು ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತವೆ. ಇಸ್ಲಾಮಿಕ್ ದೇಶಗಳ ಮಾಧ್ಯಮಗಳು ರೋಹಿಂಗ್ಯಾಗಳನ್ನು ಇಟ್ಟುಕೊಂಡು ದೊಡ್ಡ ದನಿಯಲ್ಲಿ ಭಾರತದ ವಿರುದ್ಧ ಮಾತಾಡೋದಕ್ಕೆ ಈಗಾಗಲೇ ಶುರು ಮಾಡಿವೆ. ಹಾಗಾದರೆ ಕಾಶ್ಮೀರದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಈ ರೋಹಿಂಗ್ಯಾಗಳು ಕಾಶ್ಮೀರಕ್ಕೆ ಯಾಕೆ ಬಂದಿದ್ದಾರೆ? ಅವರಿಗಲ್ಲಿ ಆಶ್ರಯ ಕೊಡ್ತಾ ಇರೋದು ಯಾರು? ರೆಫ್ಯೂಜಿ ಅಗ್ರಿಮೆಂಟ್ಗೆ ಸಹಿ ಹಾಕದ ಭಾರತ ಈ ನಿರಾಶ್ರಿತರ ವಿಷಯದಲ್ಲಿ ಯಾರಿಗಾದರೂ ಉತ್ತರಿಸಬೇಕಾದ ಅಗತ್ಯ ಏನಿದೆ? ಬನ್ನಿ ನೋಡೋಣ. ಗೆಳೆಯರೆ, ಮ್ಯಾನ್ಮಾರ್ ಸಂಘರ್ಷದ ಬಗ್ಗೆ ನಿಮಗೆ ಗೊತ್ತಿದೆ. ಅಲ್ಲಿ ಸರ್ಕಾರ ಪತನಗೊಂಡು ಸೇನಾಡಳಿತ ಬರೋ ಮೊದಲು ಕೂಡ ಆ ದೇಶ ವಿಪರೀತ ಆಂತರಿಕ ಸಂಘರ್ಷದಿಂದ ನರಳುತ್ತಾ ಇತ್ತು. ಅಲ್ಲಿ ಬಡತನ ಕೂಡ ಇದೆ. ಅದರಲ್ಲೂ ಈ ರಖೈನ್ ಸ್ಟೇಟ್ ಅನ್ನೋ ಪ್ರದೇಶ ಇದೆ ನೋಡಿ, ಇಲ್ಲಿ ರೋಹಿಂಗ್ಯಾ ಅನ್ನೋ ಬುಡಕಟ್ಟು ಜನಾಂಗ ವಾಸ ಮಾಡುತ್ತೆ. ಇವರು ಇಸ್ಲಾಮನ್ನ ಅಪ್ಪಿಕೊಂಡಿದ್ದಾರೆ. ಹಾಗೆ ಇಲ್ಲಿ ಬೌದ್ಧ ಮತವನ್ನ ಪಾಲಿಸುವ ಮತ್ತಷ್ಟು ಬುಡಕಟ್ಟು ಜನಾಂಗಗಳಿವೆ. ಅವರಿಗೂ ಈ ರೋಹಿಂಗ್ಯಾಗಳಿಗೂ ನಡುವೆ ಸಂಘರ್ಷ ಇದೆ. ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಈ ರೋಹಿಂಗ್ಯಾಗಳಿಗೆ ಸಂಬಂಧಪಟ್ಟ ಪ್ರತ್ಯೇಕತಾವಾದಿ ಗುಂಪುಗಳು, ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಸಶಸ್ತ್ರ ಗುಂಪುಗಳು ಕೂಡ ಅಲ್ಲಿ ಆಕ್ಟಿವ್ ಆಗಿವೆ. ಆ ಗುಂಪುಗಳಿಗೆ ಮ್ಯಾನ್ಮಾರ್ ಸೇನೆಯ ಜೊತೆ ನಿರಂತರ ಸಂಘರ್ಷ ಇರುತ್ತೆ. ಆ ಎಲ್ಲ ಕಾರಣಗಳಿಂದ ರೋಹಿಂಗ್ಯಾಗಳು ಆಗಾಗ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಓಡಿ ಬರ್ತಾರೆ. ಅಲ್ಲಾದ್ರೂ ಏನಿದೆ, ಕಾಕ್ಸ್ ಬಜಾರ್ ಬಳಿ ಇವರಿಗೆ ಒಂದಷ್ಟು ನಿರಾಶ್ರಿತ ಕ್ಯಾಂಪುಗಳನ್ನು ಬಾಂಗ್ಲಾದ ಹಿಂದಿನ ಸರ್ಕಾರ ಮಾಡಿಕೊಟ್ಟಿತ್ತು. ಆದರೆ ಅಲ್ಲಿ ಬದುಕೋದಕ್ಕೆ ಬೇರೆ ದಾರಿ ಬೇಕಲ್ಲ. ಬಾಂಗ್ಲಾದ ಜನಾನೇ ಕಂಗಾಲಾಗಿ ಅಕ್ರಮವಾಗಿ ಭಾರತದ ಗಡಿ ದಾಟಿ ಇಲ್ಲಿಗೆ ವಲಸೆ ಬರ್ತಿರುವಾಗ ಈ ರೋಹಿಂಗ್ಯಾಗಳು ಬಾಂಗ್ಲಾದಲ್ಲಿದ್ದು ಏನು ಮಾಡ್ತಾರೆ? ಅವರು ಕೂಡ ನಿಧಾನವಾಗಿ ಭಾರತದ ಗಡಿ ದಾಟೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಕೆಲ ಏಜೆಂಟ್ರಿದ್ದಾರೆ, 10-20 ಸಾವಿರ ಕೊಟ್ರೆ ಭಾರತದ ಗಡಿಯನ್ನು ದಾಟಿಸ್ತಾರೆ. ಹಾಗೆ ಬಂದ ನಂತರ ಭಾರತದ ಪಶ್ಚಿಮ ಬಂಗಾಳ, ಈಶಾನ್ಯ ರಾಜ್ಯಗಳಲ್ಲಿನ ಕೆಲ ದ್ರೋಹಿಗಳು ಇವರಿಗೆ ಹಿಂದೂ ಐಡೆಂಟಿಟಿಯನ್ನು ಕೊಡ್ತಾರೆ. ಭಾರತದಲ್ಲಿ ಹೇಗಿರಬೇಕು ಅನ್ನೋದರ ಜೊತೆಗೆ ಒಂದಷ್ಟು ಹಿಂದಿಯನ್ನು ಕೂಡ ಕಲಿಸ್ತಾರೆ. ಆ ನಂತರ ಇವರನ್ನ ದೆಹಲಿ ಸೇರಿದ ಹಾಗೆ ನಾನಾ ಕಡೆಗಳಿಗೆ ಕಳುಹಿಸಿಕೊಡಲಾಗುತ್ತೆ. ದಕ್ಷಿಣ ಭಾರತದ ನಗರಗಳಲ್ಲಿ ಕೂಡ ಈ ಅಕ್ರಮ ವಲಸಿಗರು ಬಂದು ನೆಲೆಗೊಂಡಿದ್ದಾರೆ. ಇನ್ನು ಹೀಗೆ ಬರ್ತಾರಲ್ಲ, ಇವರನ್ನು ತಮ್ಮ ಬಳಿ ಇಟ್ಕೊಂಡು ಅವರಿಗೆ ನೆಲೆ ಒದಗಿಸಿ ಕೊಡೋದಕ್ಕೆ ಕೂಡ ಇಲ್ಲಿ ಜನ ಇದ್ದಾರೆ. ಅವರಿಗೆ ದೇಶಕ್ಕಿಂತ ಮತ ಮುಖ್ಯ ಆಗುತ್ತೆ. ಬ್ರದರ್ಹುಡ್ ಹೆಸರಲ್ಲಿ ಈ ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಹೀಗೆ ಪ್ರತಿಯೊಂದು ಇಲ್ಲಿ ಸಿಗ್ತಾ ಹೋಗುತ್ತವೆ. ಈ ರೋಹಿಂಗ್ಯಾ ಅಕ್ರಮ ವಲಸಿಗರು ನಮಗೆ ಕಾಶ್ಮೀರದಿಂದ ದಕ್ಷಿಣದ ತಮಿಳುನಾಡಿನವರೆಗೆ ಎಲ್ಲೆಲ್ಲಿ ಆವರಿಸಿಕೊಂಡಿದ್ದಾರೆ ಅನ್ನೋದು ಕೂಡ ಸರಿಯಾಗಿ ಗೊತ್ತಿಲ್ಲ. ಬಾಂಗ್ಲಾದೇಶಿಗಳು ಯಾರೋ, ರೋಹಿಂಗ್ಯಾಗಳು ಯಾರೋ ಪತ್ತೆ ಮಾಡಿದ್ರೆ ತಾನೇ ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗೋದು. ಇನ್ನು ಇಂಥದ್ದೇ ರೋಹಿಂಗ್ಯಾ ಅಕ್ರಮ ವಲಸಿಗರ ತಂಡಗಳು ಜಮ್ಮು ಕಾಶ್ಮೀರದಲ್ಲಿ ಕೂಡ ನೆಲೆಸಿವೆ. ಒಂದು ಮಾಹಿತಿಯ ಪ್ರಕಾರ 2008ರ ಸಮಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಸುಮಾರು 7,000 ರೋಹಿಂಗ್ಯಾಗಳಿದ್ರಂತೆ. 2016ರ ಹೊತ್ತಿಗೆ ಅವರ ಸಂಖ್ಯೆಯಲ್ಲಿ 12,000 ದಾಟಿತ್ತು ಅಂತ ಹೇಳ್ತಾರೆ. ಈಗ ಸುಮಾರು 13,500 ರೋಹಿಂಗ್ಯಾಗಳಲ್ಲಿದ್ದಾರೆ. ಅವರು ಕಾಶ್ಮೀರದ ಕಣಿವೆಯಲ್ಲೂ ಇದ್ದಾರೆ, ಜಮ್ಮು ಭಾಗದಲ್ಲಿ ಕೂಡ ಇದ್ದಾರೆ. ವಿಶೇಷವಾಗಿ ಜಮ್ಮು ಭಾಗಕ್ಕೆ ಇವರನ್ನು ಕಳುಹಿಸಿ ಅಲ್ಲಿ ಇವರ ಜನಸಂಖ್ಯೆಯನ್ನು ಹೆಚ್ಚು ಮಾಡೋ ಪ್ರಯತ್ನವೊಂದು ಸದ್ದಿಲ್ಲದೆ ನಡೀತಾ ಇದೆ. ಅದಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ. ಈ ಜಮ್ಮು ಕಾಶ್ಮೀರಗಳಿವೆ ನೋಡಿ, ಇವೆರಡೂ ಕೂಡ ಜನಾಂಗೀಯವಾಗಿ ಭಿನ್ನವಾಗಿ ಕಾಣಿಸುತ್ತವೆ. ಕಾಶ್ಮೀರ ಕಣಿವೆಯಲ್ಲಿ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚು, ಜಮ್ಮು ಭಾಗದಲ್ಲಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಿದೆ. ಅದೇ ಲದಾಖ್ ಇದೆಯಲ್ಲ, ಅಲ್ಲಿ ಬೌದ್ಧರು ಹೆಚ್ಚಿದ್ದಾರೆ. ಈಗೀಗ ಲದಾಖ್ ಅಲ್ಲಿ ಕೂಡ ಮುಸ್ಲಿಮರ ಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ. ಇನ್ನು ಈಗ ಜಮ್ಮು ಭಾಗದಲ್ಲಿ ಮುಸ್ಲಿಮರ ಸಂಖ್ಯೆಯನ್ನ ಹೆಚ್ಚು ಮಾಡಿ ಹಿಂದೂ ಪ್ರಾಬಲ್ಯವನ್ನ ಅಲ್ಲಿ ಕಡಿಮೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಸದ್ದಿಲ್ಲದೆ ನಡೀತಾ ಇದೆ. ಅದರ ಭಾಗವಾಗಿ ಅಲ್ಲಿಗೆ ರೋಹಿಂಗ್ಯಾಗಳನ್ನ ಕರ್ಕೊಂಡು ಹೋಗಿ ನೆಲೆಗೊಳಿಸುವ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ. ಇನ್ನು ಹೀಗೆ ಬಂದವರು ಅಲ್ಲಿ ಏನೋ ಹೊಟ್ಟೆಪಾಡು ಮಾಡಿಕೊಂಡು ಸುಮ್ಮನೆ ಇರ್ತಾರ ಅಂದ್ರೆ ಖಂಡಿತ ಇಲ್ಲ. ಅವರಲ್ಲಿ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಹೋಗ್ತಾರೆ. ಗೆಳೆಯರೆ, ಬರೀ ರೋಹಿಂಗ್ಯಾಗಳು ಅಂತಲ್ಲ, ಯಾವುದೇ ದೇಶಕ್ಕೆ ಕೂಡ ಅಕ್ರಮ ವಲಸೆ ಅನ್ನೋದೊಂದು ಶಾಪ. ಇವತ್ತು ಯುರೋಪಿಯನ್ ದೇಶಗಳಿವೆ ನೋಡಿ, ಅಲ್ಲಿ ಪಾಕಿಸ್ತಾನ, ಸಿರಿಯಾ, ಅಫ್ಘಾನಿಸ್ತಾನ, ಲೆಬನಾನ್, ಲಿಬಿಯಾ,
ಪ್ಯಾಲೆಸ್ತೀನ್, ಯಮನ್, ಬಾಂಗ್ಲಾದೇಶ ಹಾಗೆ ಆಫ್ರಿಕಾದ ಕೆಲ ದೇಶಗಳಿಂದ ಅಕ್ರಮ ವಲಸಿಗರೇನು ಹೋಗಿದ್ದಾರೆ ಅವರೇ ಅಲ್ಲಿ ಅತಿ ಹೆಚ್ಚು ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇರೋದು. ಯಾವುದೋ ಒಂದು ದೇಶ ಮತ್ತು ಅಲ್ಲಿನ ಜನ ಇವರಿಗೆ ಆಶ್ರಯ ಕೊಟ್ಟು ಇವರು ಹೊಟ್ಟೆಗಳು ಸ್ವಲ್ಪ ತುಂಬೋದಕ್ಕೆ ಶುರುವಾದ ಕೂಡಲೇ ಇವರು ಅದೇ ದೇಶ ಮತ್ತು ಜನರ ವಿರುದ್ಧ ಕೆಲಸ ಮಾಡೋದಕ್ಕೆ ನಿಂತ್ಕೋತಾರೆ. ಹೊಟ್ಟೆ ತುಂಬಿದ ಕೂಡಲೇ ಇವರಿಗೆ ಮತ ನೆನಪಾಗುತ್ತೆ, ಅಲ್ಲಿ ಅಶಾಂತಿ ನೆಲೆಗೊಳ್ತಾ ಹೋಯ್ತು ಅಂತಲೇ ಅರ್ಥ. ಕಾಶ್ಮೀರದಲ್ಲಿ ಆಗ್ತಾ ಇರೋದು ಕೂಡ ಅದೇನೆ. ಈ ಹಿಂದೆ ಅಲ್ಲಿ ನಡೆದ ಒಂದಷ್ಟು ಉಗ್ರ ಕೃತ್ಯಗಳಲ್ಲಿ ಈ ರೋಹಿಂಗ್ಯಾಗಳ ನೆರವು ಮತ್ತು ನೆರಳಿದೆ ಅನ್ನೋದು ಗೊತ್ತಾಗಿತ್ತು. ಇವರೆಲ್ಲ ಅಕ್ರಮ ವಲಸಿಗರೇ. ಹೀಗಾಗಿ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅಲ್ಲಿಂದ ಓಡ್ ಹೋಗಿ ಮತ್ತೊಂದು ಕಡೆ ನೆಲೆ ನಿಂತರೂ ಕೂಡ ಇವರನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ರೋಹಿಂಗ್ಯಾಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ನೆಲೆ ನಿಲ್ಲಿಸಲಾಗಿದೆ ಅಲ್ವಾ, ಆ ಪ್ರದೇಶಗಳಲ್ಲಿ ಅಕ್ರಮವಾಗಿ ವಿದ್ಯುತ್ ಹಾಗೂ ನೀರಿನ ಸೌಕರ್ಯವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಅಲ್ಲಿನ ಜನ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುತ್ತಾ ಇರೋ ಬಗ್ಗೆ ಆರೋಪಗಳು ಹೆಚ್ಚಾಗ್ತಾ ಇವೆ. ಹೀಗಾಗಿ ಮೊನ್ನೆ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅಲ್ಲಿನ ಸುಮಾರು 400ಕ್ಕೂ ಹೆಚ್ಚು ರೋಹಿಂಗ್ಯಾಗಳಿರುವ ಪ್ರದೇಶಕ್ಕೆ ನೀರು ಮತ್ತು ವಿದ್ಯುತ್ ಸರಬರಾಜನ್ನು ನಿಲ್ಲಿಸಿ ಅಂತ ಆದೇಶವನ್ನು ಕೊಟ್ಟರು. ಹಾಗೆ ಅಕ್ರಮ ವಲಸಿಗರಿಗೆ ವಾಸ ಮಾಡೋದಕ್ಕೆ ಬಾಡಿಗೆಗೆ ಜಾಗ ಕೊಟ್ಟಿದ್ದಾರಲ್ಲ ಜಮೀನುಗಳ ಮಾಲೀಕರು, ಅವರನ್ನು ಕೂಡ ಹುಡುಕಿ ಅವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸುವ ಕೆಲಸವನ್ನ ಅಲ್ಲಿನ ಪೊಲೀಸರು ಶುರು ಮಾಡಿದ್ರು. ಇಲ್ಲಿವರೆಗೆ ಅಂಥ 18 FIRಗಳು ದಾಖಲಾಗಿವೆ. ಇಷ್ಟಾಗ್ತಿದ್ದಂತೆ ಅಲ್ಲಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಹಾಗೂ ಇನ್ನೊಬ್ಬ ವೃದ್ಧ ಅಬ್ದುಲ್ಲಾ ಇಬ್ಬರಿಗೂ ಕರಳು ಚುರ್ರೆಂದು ಬಿಡ್ತು. ನೋ 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 ನಾವು ಇವರನ್ನ ಹಾಗಿಲ್ಲಿ ಚಳಿಯಲ್ಲಿ ಸಾಯೋದಿಕ್ಕೆ, ನೀರಿಲ್ಲದೆ ನರಳೋದಿಕ್ಕೆ ಬಿಡೋದಿಕ್ಕಾಗತ್ತೇನ್ರಿ? ಇದೆಲ್ಲ ಸಾಧ್ಯವಾಗದ ಮಾತು. ನೀವು ಬೇಕಿದ್ರೆ ಅವರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅವರ ದೇಶಕ್ಕೆ ಬಿಟ್ಟು ಬನ್ನಿ, ನಾವು ಬೇಡ ಅನ್ನೋದಿಲ್ಲ. ಆದರೆ ಇಲ್ಲಿದ್ದಾರೆ ಅಂದ ಮೇಲೆ ಅವ್ರು ನಮ್ಮ ಅತಿಥಿಗಳು, ನಾವು ಅವರಿಗೆ ನೀರು ಕೊಡ್ತೀವಿ, ಕರೆಂಟು ಕೊಡ್ತೀವಿ, ಆಹಾರನೂ ಕೊಡ್ತೀವಿ ಅಂತ ಅಬ್ದುಲ್ಲಾಗಳು ಅಬ್ಬರಿಸೋದಕ್ಕೆ ಶುರು ಮಾಡಿದರು. ಅರೆ, ಅತಿಥಿಗಳಾದ್ರೆ ನಿಮ್ಮ ದುಡ್ಡಲ್ಲಿ ಕೊಡ್ರಯ್ಯ. ಕಾಶ್ಮೀರಕ್ಕೆ ಇವತ್ತು ಹೋಗ್ತಾ ಇರೋದು ಭಾರತೀಯರ ತೆರಿಗೆ ಹಣ. ನಮ್ಮ ಹಣದಲ್ಲಿ ಅಕ್ರಮ ವಲಸಿಗರನ್ನು ಯಾಕೆ ಸಾಕ್ತೀರಿ? ಅಬ್ದುಲ್ಲಾಗಳು ಹೇಗೆ ಅಬ್ಬರಿಸಿದ್ರ, ಅದರ ಬೆನ್ನಲ್ಲೇ ಈಗ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ವಿಭಾಗದಿಂದ 2 ಪ್ರತಿನಿಧಿಗಳು ಕಾಶ್ಮೀರಕ್ಕೆ ಬಂದಿದ್ದಾರೆ ರೋಹಿಂಗ್ಯಾಗಳ ಕಷ್ಟ ಸುಖ ವಿಚಾರಿಸೋದಕ್ಕೆ. ಹಾಗೆ ಅಲ್ಲಿ ಆಶ್ರಯ ಕೊಟ್ಟವರು ಮತ್ತು ರೋಹಿಂಗ್ಯಾಗಳ ವಿರುದ್ಧ ಪ್ರಕರಣ ದಾಖಲು ಮಾಡಿದ ಪೊಲೀಸರಿಗೆ ನಮ್ಮನ್ನು ಬಂದು ಭೇಟಿ ಮಾಡಿ ವಿವರಣೆ ಕೊಡಿ ಅಂತ ಕೂಡ ಈ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಕಾರ್ಯಕರ್ತರು ಕೇಳಿದ್ದಾರೆ. ಆದರೆ ಅಲ್ಲಿನ ಪೊಲೀಸ್ ಇಲಾಖೆ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರ ಆದೇಶದ ಮೇರೆಗೆ ಕೆಲಸ ಮಾಡುತ್ತೆ. ಅವರು ಯಾಕೆ ಹೋಗಿ ಇವರನ್ನು ಭೇಟಿ ಮಾಡ್ತಾರೆ? ನಾವಿಲ್ಲಿ ನಿರಾಶ್ರಿತರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ದೀವಿ. ಭಾರತದಲ್ಲಿ ನಿರಾಶ್ರಿತರಿಗೆ ಆಶ್ರಯ ಕೊಡಬೇಕು ಅನ್ನೋ ಯಾವ ಒಪ್ಪಂದವೂ ಇಲ್ಲ. ನಾವು 1951ರ ಯುನೈಟೆಡ್ ನೇಷನ್ಸ್ ರೆಫ್ಯೂಜಿ ಕನ್ವೆನ್ಷನ್ಗೆ ಸಹಿ ಕೂಡ ಮಾಡಿಲ್ಲ. ಹೀಗಾಗಿ ನಿರಾಶ್ರಿತರನ್ನು ಕರ್ಕೋಬೇಕು, ಅವರನ್ನು ನೋಡ್ಕೋಬೇಕು, ಅವರ ದೇಶದಲ್ಲಿನ ಪರಿಸ್ಥಿತಿ ಸುಧಾರಿಸಿ ಅವರು ಯಾವಾಗ ಇಲ್ಲಿಂದ ಹೋಗಬೇಕು ಅಂದ್ಕೋತಾರೋ ಅಲ್ಲಿವರೆಗೆ ಅವರನ್ನು ಮೇಯಿಸ್ಕೊಂಡು ಕೂತ್ಕೋಬೇಕಾದ ಯಾವ ಆಬ್ಲಿಗೇಷನ್ನು ನಮಗಿಲ್ಲ. ನಾವು ಅಕ್ರಮ ವಲಸಿಗರನ್ನು ಇಲ್ಲಿಂದ ಕಳುಹಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ರೋಹಿಂಗ್ಯಾಗಳು ಅಕ್ರಮ ವಲಸಿಗರು. ಹೀಗಾಗಿ ನಾವು ಬಂದು ನಿಮ್ಮ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ನಿಮಗೆ ಯಾವ ವಿವರಣೆಯನ್ನು ಈ ಬಗ್ಗೆ ಕೊಡಬೇಕಾಗಿಲ್ಲ ಅಂತ ಜಮ್ಮು ಕಾಶ್ಮೀರದ ಪೊಲೀಸರು ಹೇಳಿದ್ದಾರೆ. ಗೆಳೆಯರೆ, ಈ ಅಕ್ರಮ ವಲಸೆ ಅನ್ನೋದು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಅಂದರೆ, ಅಲ್ಲಿನ ರೋಹಿಂಗ್ಯಾ ಹೆಣ್ಣು ಮಕ್ಕಳನ್ನ ಕಾಶ್ಮೀರಿ ಮುಸ್ಲಿಮರು ಮದುವೆ ಆಗ್ತಾ ಇದ್ದಾರೆ. ಅಲ್ಲಿಗೆ ಅವರಿಗೆ ಭಾರತದ ಪೌರತ್ವ ಸಿಕ್ಕಿಬಿಡುತ್ತೆ. ಈಗಾಗಲೇ 100 ಹೆಂಗಸರು ಹೀಗೆ ಕಾಶ್ಮೀರಿಗಳನ್ನು ಮದುವೆ ಆಗಿದ್ದಾರೆ. ಅವರಿಗೆ 3-4 ಮದುವೆ ಆಗುವ ಅವಕಾಶ ಇರೋದ್ರಿಂದ ರೋಹಿಂಗ್ಯಾಗಳನ್ನು ಮದುವೆ ಆಗಬಹುದು. ಇನ್ನೆಲ್ಲಿಂದಲೋ ಒಂದು ಅಕ್ರಮ ವಲಸಿಗರನ್ನ ಮದುವೆ ಆದರೂ ಅಲ್ಲಿ ಅದನ್ನು ಪ್ರಶ್ನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಮದುವೆ ಆಗಿರೋ ಹೆಣ್ಣು ಮಕ್ಕಳಿದಾರಲ್ಲ, ಅವರಲ್ಲಿ ತಲಾಖ್ ಪಡ್ಕೊಂಡು ಕಾಶ್ಮೀರಿಗಳನ್ನು ವಿವಾಹವಾದವರ ಸಂಖ್ಯೆ ಹೆಚ್ಚಿದೆ. ಅಲ್ಲಿಗೆ ಆಕೆ ಹಾಗೂ ಆಕೆಯ ಮಕ್ಕಳಿಗೆ ಭಾರತದ ಪೌರತ್ವ ಸಿಕ್ಕಿಬಿಡುತ್ತೆ. ಇನ್ನಲ್ಲಿ ಕೆಲ ಸಂಘ ಸಂಸ್ಥೆಗಳು ಈ ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಅನ್ನು ಮಾಡಿಸಿಕೊಡುವ ಕೆಲಸದಲ್ಲಿ ಕೂಡ ತೊಡಗಿಸ್ಕೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರನೇ ಇವರು ಬೆನ್ನಿಗೆ ನಿಲ್ಲೋದಕ್ಕೆ ಸಿದ್ಧ ಇರುವಾಗ ಅವರಿಗೆ ಅಲ್ಲಿ ಇನ್ನೇನು ಸಿಗೋದಿಲ್ಲ ಹೇಳಿ. ನಾಳೆ ಇವರಲ್ಲಿನ ವೋಟರ್ಗಳಾಗ್ತಾರೆ, ನಮ್ಮ ಮಕ್ಕಳು ಓಟು ನಮಗೆ ಬೀಳುತ್ತವೆ ಅನ್ನೋ ನಂಬಿಕೆಯ ಮೇಲೆ ಅಲ್ಲಿನ ರಾಜಕಾರಣಿಗಳು ಕೂಡ ಇವರಿಗೆ ಬೇಕಾದ ಎಲ್ಲವನ್ನೂ ಮಾಡಿಕೊಡ್ತಾ ಇದ್ದಾರೆ. ಇವ್ರಿಗೇನಾದರೂ ಆದರೆ ಒಮರ್ ಅಬ್ದುಲ್ಲಾ ಇಂದ ಹಿಡಿದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳವರೆಗೆ ಎಲ್ಲರೂ ಓಡೋಡಿ ಬಂದುಬಿಡ್ತಾರೆ. ಆದರೆ ಬಾಂಗ್ಲಾದೇಶದ ಹಿಂದೂಗಳ ಪರ ಯಾರಿದ್ದಾರೆ? ಅವರ ಮೇಲಿನ ದಾಳಿಗಳ ಬಗ್ಗೆ ಯಾಕೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳು ಬಾಯಿ ಬಿಡ್ತಾ ಇಲ್ಲ? ಗೆಳೆಯರೆ, ಮೊನ್ನೆ ಕೆಲ ವೀಕ್ಷಕ ಮಿತ್ರರು ನಾನು ಇತ್ತೀಚೆಗೆ ಒಂದೇ ಧರ್ಮದ ಪರ ಮಾತಾಡ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿದ್ದಾರೆ. ನಿಜಾನೇ, ಯಾವ ಜನರ ಪರವಾಗಿ ಜಗತ್ತಿನ ಬೇರೆ ಯಾರೂ ದನಿ ಎತ್ತೋದಿಲ್ವೋ ಅಂಥವರ ಪರ ನಮ್ಮ ದನಿ ಇದ್ದೇ ಇರಬೇಕಾಗತ್ತೆ. ಇವತ್ತು ಜಾಗೃತಗೊಳ್ಳಬೇಕಾಗಿರೋದು, ಒಂದಾಗಿ ನಿಲ್ಲಬೇಕಾಗಿರೋದು ಹಿಂದೂ ಸಮಾಜ. ದಾಳಿಗಳಿಗೆ
ದಬ್ಬಾಳಿಕೆಗಳಿಗೆ ಒಳಗಾಗ್ತಾ ಇರೋದು ಕೂಡ ಹಿಂದೂ ಸಮಾಜನೇ. ಆ ಪೀಡಿತ ವರ್ಗದ ಪರವಾಗಿ ನಿಲ್ಲದೆ ಇನ್ನೇನು ಪೀಡಿಸೋ ವರ್ಗಗಳ ಪರ ನಿಲ್ಲಬೇಕಾ? ಇನ್ನು ಕೇಂದ್ರ ಸರ್ಕಾರ ಅವರು ಯಾಕೋ ಏನೋ ನಮ್ಮ ಮೂಳೆ ಗಟ್ಟಿ ಇದೆ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಅಕ್ರಮ ವಲಸಿಗರನ್ನು ಹುಡುಕಿ ಹೊರಗೆ ಕಳುಹಿಸಬೇಕಾದ ಕೆಲಸ ತುಂಬಾ ನಿಧಾನಗತಿಯಲ್ಲಿ ನಡೀತಾ ಇದೆ. ಅದು ಏನು ಒತ್ತಡಗಳು ಸರ್ಕಾರದ ಮೇಲಿವೆಯೋ ಆ ನರೇಂದ್ರನೇ ಬಲ್ಲ. ಇದು ಗೆಳೆಯರೆ, ಕಾಶ್ಮೀರದಲ್ಲಿ ರೋಹಿಂಗ್ಯಾ ಅಕ್ರಮ ವಲಸಿಗರ ಪರ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸದಸ್ಯರು ಓಡೋಡಿ ಬಂದಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.